ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಗೋಕಾಕದಲ್ಲೇ ಇರುವಂತ ಅತ್ಯಂತ ಹಳೆಯ ದೇವಸ್ಥಾನದಂತ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ಗೋಕಾಕ ನಗರದ ಮಲ್ಲಿಕಾರ್ಜುನ ಬೆಟ್ಟದ ಅಡಿಯಲ್ಲಿ ಇರುವಂತ ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ಸಿದ್ಧರು ಮತ್ತು ಸಿದ್ಧ ಪುರುಷರು ಇಲ್ಲಿ ತಪಸ್ಸು ಮಾಡಿದಂತ ಗುಹೆ ಅಂತ ಇತ್ತಂತೆ. ಇದನ್ನ ಸುಮಾರು ಒಂದು 70-80 ವರ್ಷದ ಹಿಂದ್ಗಡೆ ಈ ಗುಡ್ಡನ್ನ ತೆಗೆದು ಇದು ಮಾಡಿದ್ದಾರೆ. ಈಗ ನಿಮಗೆ ಮಲ್ಲಿಕಾರ್ಜುನ ಬೆಟ್ಟದ ಅಡಿಯಲ್ಲಿ ಇರುವಂತ ಸಿದ್ದೇಶ್ವರ ದೇವಸ್ಥಾನ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ನಾನು ತೋರಿಸ್ತಾ ಇರೋದು ಮಲ್ಲಿಕಾರ್ಜುನ ಬೆಟ್ಟ, ಗೋಕಾಕ್ ನಗರದಲ್ಲಿ ಇರುವಂತ ಮಲ್ಲಿಕಾರ್ಜುನ ಬೆಟ್ಟ. ಇದು ನೀವು ಯಾರಿಗೆ ಗೋಕಾಕ್ ಎಂಟ್ರಿ ಆದ ತಕ್ಷಣ ಎಲ್ಲರಿಗೂ ಕಾಣುವುದು ಫಸ್ಟ್ ಅಂದ್ರೆ ಇದೇ ಬೆಟ್ಟ. ಇದಕ್ಕೆ ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೇಳ್ತಾರೆ. ಇದರ ಅಡಿಯಲ್ಲೇ ಇರುವಂತದ್ದು ಸಿದ್ದೇಶ್ವರ ದೇವಸ್ಥಾನ. ವಿಶೇಷವಾಗಿ ಇಲ್ಲಿ ನಾಗರ ಪಂಚಮಿ ಹಬ್ಬದ ದಿವಸ ಊರಿನ ಪ್ರತಿಯೊಬ್ರು ಈ ದೇವಸ್ಥಾನದಿಂದ ಅಂದ್ರೆ ಸಿದ್ದೇಶ್ವರ ದೇವರ ದರ್ಶನ ಮಾಡ್ಕೊಂಡು ನಂತರ ಮಲ್ಲಿಕಾರ್ಜುನ ಬೆಟ್ಟ ಹತ್ತಿಗಿಶನ್ ಬರುವಂತದ್ದು ವಾಡಿಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಇದರಲ್ಲಿ ಕೆಲವು ಕಡಿಮೆ ಆಗ್ತಾ ಇದ್ದಾರೆ ಸಂಪ್ರದಾಯ. ಆದ್ರೂ ಸಹಿತ ಇನ್ನೂ ಕೆಲವರು ಇದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ಹಾಗೆ ಹಿಂದೂ ಧರ್ಮದಲ್ಲಿರುವಂತಹ ವಿಶೇಷತೆಗಳು ಮತ್ತು ಗುರು ಪರಂಪರೆ ಮತ್ತು ಪಂಚಾಚಾರ್ಯರ ಬಗ್ಗೆ ಇರ್ಬೋದು, ಜಂಗಮರ ಬಗ್ಗೆ ಇರ್ಬೋದು, ಕೆಲವೊಂದಷ್ಟು ವಿಷಯಗಳನ್ನ ನಮ್ಮ ಪರಿಚಯಸ್ಥರಾದಂತ ವೇದ ಪಂಡಿತರಾದಂತ ಪ್ರಕಾಶ್ ಕಂಬಿ ಸರ್ ಅವರು ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ಹೇಳ್ತಾ ಇದ್ದಾರೆ. ನಾನು ಈಗ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತೀನಿ. ನಂತರ ಏನೇನೈತಿ ಅಂತ ಸ್ವಲ್ಪ ನೋಡ್ಕೊಂಬರ್. ಈಗ ನಾನು ತೋರಿಸ್ತಾ ಇರೋದು ಸಿದ್ದೇಶ್ವರ ದೇವಸ್ಥಾನ. ಗೋಕಾಕ ನಗರದಲ್ಲಿ ಇರುವಂತ ಈ ದೇವಸ್ಥಾನ ತುಂಬಾ ಹಳೆಯದ ದೇವಸ್ಥಾನ. ಆದ್ರೆ ಗುಹೆ ಅಂತ ಎಲ್ಲ ಇರುವುದು ಒಳಗಡೆ ಇದೆ. ಆದ್ರೆ ಅದನ್ನ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ರಿ ಒಳಗೆ. ಅಲ್ಲಿ ಸಿದ್ದೇಶ್ವರ ದೇವರ ದರ್ಶನ ಮಾಡೋಣ. ಪೂರ್ತಿ ಗುಹೆ ಒಳಗಿದ್ದಾರೆ. ಪೂರ್ತಿ ಬಗ್ಗೆ ಹೋಗ್ಬೇಕು, ನಮ್ಮ ದೇಹ ದಾಟುತ್ತಲ್ಲ ಗೊತ್ತಿಲ್ಲ. ಗುಹೆ ಒಳಗೆ ಸಿದ್ದೇಶ್ವರ ಸ್ವಾಮೀಜಿ ಕೊಟ್ಟಿದ್ದಾರೆ. ಇಲ್ಲಿ ಅವ್ರ ಬಂದು ಮಾತ್ರ ಬಸವಣ್ಣ ಫಸ್ಟ್ ಇರೋದನ್ನೇ. ಇದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು ಅಂತ ಬಸವಣ್ಣ ಇದ್ದೇ ಇದ್ದಾನೆ. ಈಗ ನಾನು ತೋರಿಸ್ತಾ ಇರೋದು ಗುಹೆ ನೋಡ್ರಿ. ಕಲ್ಲು ಹೇಗಿದೆ, ಕಲ್ಲು ಅದ್ರೊಳಗ ಒಂದು ಸಣ್ಣ ಕೆತ್ತನೆ ಮಾಡಿ ದೇವರ ಮೂರ್ತಿನ ಇಟ್ಟಿದ್ದಾರೆ. ನಂದಿಯಂತೆ ಮುದ್ದೆ ದೇವರು ಕುಕ್ಕಪ್ಪನಂಗೆ. ಗುಹೆ ನೋಡಿ ಯಾರು ಕಲ್ಲು ಹೊಡೆದ್ರೆ ಪೂರ್ತಿ ಕಲ್ಲ ಕೆತ್ತಿದ್ದಾರೆ. ಮನೆ ಕೆತ್ತಿದಂಗೆ ಆಗಿದೆ. ಗುಹೆನೇ ಇರ್ತದೆ. ಗುಹೆಯೊಳಗೆ ಇಲ್ಲಿ ತಪಸ್ಸು ಮಾಡಿದಂಥ ಸಿದ್ಧ ಪುರುಷ ಸಮಾಗಿ. ಸ್ನೇಹಿತರೆ, ಗೋಕಾಕ ನಗರದಲ್ಲಿರುವಂತ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದಂತ ಗುಹೆಯಲ್ಲಿ ಇರುವಂತ ಸಿದ್ದೇಶ್ವರ ಮೂರ್ತಿಗಳು. ಇಲ್ಲಿ ಸಿದ್ಧರು ಮತ್ತು ತಪಸ್ವಿಗಳು ಸಾಕಷ್ಟು ಜನ ಬಂದು ತಪಸ್ಸು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸಿದ್ದೇಶ್ವರ ಅಂತ ದೇವಸ್ಥಾನ ಹೆಸರು ಬಂದಿದೆ. ಸಿದ್ಧ ಪುರುಷರು ಮತ್ತು ಮಹಾತ್ಮರು ಸಾಕಷ್ಟು ಜನ ತಪಸ್ಸು ಮಾಡಿದ್ದಕ್ಕಾಗಿ ಈ ಪವಿತ್ರ ಸ್ಥಳದಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಇಲ್ಲಿ ಸಿದ್ದೇಶ್ವರನಾಗಿ ನೆಲೆಸಿದ್ದಾನೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಅದನ್ನ ಇವನ್ನು ತೋರಿಸ್ತಾ ಇದ್ದೀನಿ. ಇದು ಗೋಕಾಕ ನಗರದಲ್ಲಿರುವಂತ ಮಲ್ಲಿಕಾರ್ಜುನ ಬೆಟ್ಟದ ಅಡಿಯಲ್ಲಿರುವಂತ ದೇವಸ್ಥಾನ. ಗುಹೆಯಲ್ಲಿರುವಂತ ಸಿದ್ದೇಶ್ವರ ದೇವಸ್ಥಾನ. ಈಗ ಇಲ್ಲಿ ಒಬ್ರು ಅರ್ಚಕರಾದಂತ ನಮ್ಮ ಪ್ರಕಾಶ್ ಕಂಬಿ ಸರ್ ಅಂತ ಇದ್ದಾರೆ. ಅವರು ಈ ದೇವಸ್ಥಾನ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡ್ತಾರೆ. ಜೊತೆಗೆ ಅವ್ರ ಜೊತೆಗೆ ಸಂವಾದ ಮಾಡ್ಬೇಕಾದ್ರೆ ಸಾಕಷ್ಟು ಅವರಿಗೆ ಹಿಂದೂ ಧರ್ಮದ ಕೆಲವೊಂದು ನಂಬಿಕೆಗಳು ಮತ್ತು ವಿಚಾರಗಳು ಸಾಕಷ್ಟು ಚರ್ಚೆ ಮಾಡಬಹುದು. ಅವನ್ನೆಲ್ಲಾನು ಸಹಿತ ಚರ್ಚೆ ಮಾಡೋಣ. ನಮಸ್ಕಾರ.
ಈಗ ದೇವಸ್ಥಾನದ ಹೊರಗಡೆ ಬಂದಿದ್ದೀನಿ. ಇಲ್ಲಿ ಬಂದ ಕಿಶಂದ್ರೆ ಇಲ್ಲಿ ಸುತ್ತಮುತ್ತಲು ಹೇಗಿದೆ ವಾತಾವರಣ. ಇಲ್ಲಿ ಪತ್ರಿ ಗಿಡ ಒಂದಿದೆ. ಪತ್ರಿ ಗಿಡಕ್ಕೆ ನಾಗದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಿಂತ್ರೆ ಗೋಕಾಕದ ಎಲ್ಲಾ ಊರು ಸುತ್ತಮುತ್ತಲು ಎಲ್ಲ ಕಾಣುತ್ತಾ ಇದೆ. ಗೋಕಾಕ ಪೂರ್ತಿ ಎತ್ತರ ಇದ್ರ ಮೇಲೆ ಅದೇ ಕಂಬ ಎಷ್ಟು ಎತ್ತರ ಇದೆ ನೋಡಿ. ನಮ್ಮ ವೀರಾಂಜನೇಯ ಇಲ್ಲಿ ದಾನಮಾದೇವಿ ಗುಡಿ ಮಾಡಿದ್ದಾರೆ. ಇಲ್ಲಿ ದಾನಮಾದೇವಿ ದೇವಸ್ಥಾನ ಇದೆ. ಗುಡ್ಡಾಪುರ ದಾನಮಾದೇವಿಯ ಒಂದು ಪ್ರತಿರೂಪಣೆ ಮಾಡಿರ್ತಾರೆ ಇಲ್ಲಿ 1988 ಇಸ್ವಿಯಲ್ಲಿ ಪಕ್ಕಾಗಿದೆ. ಗುಡ್ಡಾಪುರ ದಾನಮಾದೇವಿಯ ಪ್ರತಿರೂಪಣೆ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನ. ಚಿಕ್ಕ ಗಣೇಶ ಮೂರ್ತಿ ಇದೆ. ಗಣಪತಿ, ವೀರಭದ್ರ ದೇವರು, ಸೋಮನಾಥ. ಇದು ಇಷ್ಟು ದೇವಸ್ಥಾನ ಗುಹೆ ಇರ್ತದೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮದು ಪೂರ್ತಿ? ನಾನು ವೇದಮೂರ್ತಿ ಪ್ರಕಾಶ್ ಶ್ರೀಶೈಲ್ ಕಂಬಿ ಅಂತೇಳಿ ಇಲ್ಲಿ ದೇವಸ್ಥಾನದ ಅರ್ಚಕ ಮತ್ತು ಸಮಾಜದಲ್ಲಿ ಪೌರೋಹಿತ್ಯನೂ ಕೂಡ ಮಾಡ್ತೀನಿ. ಹೌದ್ರಿ. ನಮಗ ಈಗ ಗೋಕಾಕದಲ್ಲಿರುವಂತ ಈ ಸಿದ್ದೇಶ್ವರ ದೇವಸ್ಥಾನ ಐತಲ್ಲ, ಬಹಳ ಇತಿಹಾಸದ್ದು ಅಂತ ಹೇಳ್ತಾರೆ. ಇದು ಯಾವಾಗಿಂದ್ರ ಈ ದೇವಸ್ಥಾನ ಐತ್ರಿ ಮತ್ತು ಜನತೆ ಕಂಡು ಬಂದದ್ದು ಯಾವಾಗ? ಮತ್ತೆ ಇಲ್ಲಿ ಗುಹೆಯೊಳಗೆ ಹೆಂಗ ಸಿದ್ದೇಶ್ವರ ಬಂದ್ರೆ ಒಂದ್ ಸ್ವಲ್ಪ ಸ್ವಾಮೀಜಿ ಅಂತಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇತಿಹಾಸದಲ್ಲಿ ಹೇಳಿದ್ರು. ಇಲ್ಲಿ ನಾವು ನೋಡ್ಬೋದು ಶ್ರೀಶಕೆ 1948ರಲ್ಲಿ ಇದು ಇಸ್ವಿ 1948ರಲ್ಲಿ ಇದು ಅಭಿವೃದ್ಧಿ ಆಗಿದ್ದು. ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಗವಿ ಹೇಗಪ್ಪ ಅಂದ್ರೆ ಒಂದು ಈ ಛತ್ರಿ ಟೈಪ್ ಈ ಟೈಪ್ ಇತ್ತು ಅದು. ಅಂದ್ರೆ ಮಲ್ಲಿಕಾರ್ಜುನ ಬೆಟ್ಟದ ನಡುವೆ ಗುಡ್ಡದೊಳಗೆ. ಹೌದು, ಬಂಡೆಗಳೊಳಗೆ. ಹೌದು, ಬಂಡೆಗಳೊಳಗೆ. ಸಿದ್ಧ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಉದಾಹರಣೆಗೆ ನಾವು ಈಗ ಜಗದ್ಗುರು ರೇಣುಕಾಚಾರ್ಯರು, ಆಮೇಲೆ ರೇಣುಕಾಚಾರ್ಯ ರೇವಣ ಸಿದ್ಧರಾದ್ರು, ಆಮೇಲೆ ಅಭಿನವ ರೇವಣ ಸಿದ್ಧರಾದ್ರು. ಹೀಗೆ ಆಯಾ ರೇವಣ ಸಿದ್ಧರು ಆಯಾ ಕಾಲಘಟ್ಟದಲ್ಲಿ ಅವತಾರ ತಾಳಿ ಆಯಾ ಎಲ್ಲೆಲ್ಲಿ ಗುಹೆಗಳಿದಾವ, ಗವಾರಗಳಿದಾವ. ಯಾಕಂದ್ರೆ ಒಂದೊಂದು ಕಾಲಕ್ಕ ಇಡೀ ಭರತ ಭೂಮಿಯೇ ಎಲ್ಲ ಶಿವಮಯವಾಗಿತ್ತು. ನಾವೆಲ್ಲ ಇತಿಹಾಸ ನೋಡಿದ್ರ ಪ್ರಪ್ರಥಮದಲ್ಲಿ ಶಿವಲಿಂಗ ದೇವಸ್ಥಾನ ಬಿಟ್ರೆ ಇನ್ನು ಯಾವ ದೇವಸ್ಥಾನ ಇರ್ಲಿಲ್ಲ. ಇತ್ತೀಚೆಗೆ ನಾವೆಲ್ಲಾ ದೇವಸ್ಥಾನ ನೋಡ್ತಾ ಇದ್ದೀವಿ. ಹಂಗ ಪ್ರತಿಯೊಂದು ಒಂದೊಂದು 4 ಜನ ಕೂಡಿದ್ರ ಅಲ್ಲಿ ಅಲ್ಲೊಂದು ಗುಂಪಿತ್ತ ಅಲ್ಲೊಂದು ದೇವಸ್ಥಾನ, ಶಿವಲಿಂಗ ದೇವಸ್ಥಾನ, ಒಂದು ಊರು, ಹಳ್ಳಿ, ಈ ಎಲ್ಲ ದೇವಸ್ಥಾನಗಳಿದ್ವಿ. ಅಷ್ಟೇ ಲೆಕ್ಕ ಗವಿ ಗವರಗಳು ಕಾಡಿನಲ್ಲಿ ಕೂಡ ದೇವಸ್ಥಾನ ನೋಡ್ತೀವಿ ನಾವು. ಅದೇ ರೀತಿ ಇದು ಕೂಡ ಈ ನಗರ ಈಗೆಷ್ಟು ಬೆಳೆದಿರ್ಕಿಲ್ಲ. ಇದು ಗೋಕಾಕ ನಗರ ಸೋಮವಾರಪೇಟೆ ಅದು ಕೊನೆ. ಈ ಸೋಮವಾರಪೇಟೆ ಅಂತದಲ್ಲಿ ಅದು ಬದ್ ಕೊನೆ. ಇದೆಲ್ಲ ಒಂಥರ ಅರಣ್ಯ ಟೈಪ್ ಇತ್ತು. ಇರುವಾಗ ಇಲ್ಲಿ ಅವಾಗ ಆಗಿನ ಸಿದ್ಧರು ತಮ್ಮ ಸಿದ್ಧಿಗೋಸ್ಕರ ನಾವೇನು ಅಷ್ಟಮಾ ಸಿದ್ಧಿ ಅಂತ ಹೇಳ್ತಲ್ರಿ. ಅಷ್ಟಮಾ ಸಿದ್ಧ ಸಹಜ. ಈಗ ಲಗಿಮ ಗರಿಮ ಅಂತ ಹೇಳ್ತಲ್ ನಾವು. ಈಗ ಮಾರುತಿ ಎಷ್ಟು ದೊಡ್ಡವನಾಗ್ತಿದ್ದ ಅಷ್ಟೇ ಸಣ್ಣವನಾಗ್ತಿದ್ದ. ನಾವು ಮಾರುತಿ ಅವತಾರ ನೋಡಿದೀವಿ. ಅಂತ ಸಿದ್ಧಿಗಳನ್ನ ಸಹಜ ಸಿದ್ಧಿ ಮಾಡ್ಕೊತಿದ್ರು. ಅಂತ ಸಿದ್ಧಿಗಾಗಿ ಇಂತ ಗುಡ್ಡ ಗೌರಗಳನ್ನ ಗವಿಗಳನ್ನ ನೋಡ್ತಿದ್ರು. ನಾವು ನಮ್ಮ ಅಜ್ಜನ ಕಾಲಕ್ಕೆ ನಾವು ಪೂಜಾ ನೋಡ್ಕೊತ ಬಂದ್ವಿ. ನಮ್ಮ ಅಜ್ಜ ಹೇಳುದು ಅವರು ನಮ್ಮ ಅಜ್ಜರು ನಮ್ಗೆ ಹೇಳಿದ್ದು. ಇದೆಲ್ಲ ನೋಡಿದಾದ್ರೆ ಇಲ್ಲಿ ಮೊದಲೆಲ್ಲ ಋಷಿ ಮುನಿಗಳಿದ್ರು.
ಅವರೆಲ್ಲ ಜಡೆ ಬಿಟ್ಟುಕೊಂಡು ವೇಷಭೂಷಣದಲ್ಲಿ ಅನುಷ್ಠಾನ ಕೊಡ್ತಿದ್ರು. ಆಮೇಲೆ ಇಲ್ಲೊಂದು ಸರ್ಪ ಕೂಡ, ಆ ಸರ್ಪ 7 ಹಿಡಿ ಸರ್ಪ ಅಂತ ಹೇಳ್ತಾರೆ. 7 ಹಿಡಿ ಸರ್ಪ, ಹೌದು, ಇಲ್ಲಿ ಇತ್ತಂತ್ರಿ. ನಮ್ಮ ಅಜ್ಜ ನೋಡಿದ್ರು ಸಣ್ಣ ಇದ್ದಾಗ. ಅದು ಸ್ವಲ್ಪ ಅದಕ್ಕೆ ಬಿಳಿ ಕೂದಲಿದ್ದಂತ್ರಿ. ಅದನ್ನೆಲ್ಲ ಸ್ಪಷ್ಟ ಹೇಳ್ತಿದ್ರು ಅವರು. ಬಿಳಿ ಕೂದಲಿದ್ದು, ಆಮೇಲೆ 7 ಹಿಡಿ ಸರ್ಪ ಇತ್ತು, ಇಲ್ಲ ಆಡ್ತಿತ್ತದು. ಆಮೇಲೆ ಇಲ್ಲೆಲ್ಲ ಋಷಿ ಮುನಿಗಳು ಇಲ್ಲಿ ಅನುಷ್ಠಾನ ಮಾಡಕ್ ಬಹಳ ಯೋಗ್ಯ ಸ್ಥಾನ. ಈಗಿದ್ರು ಕೂಡ ತಾವು ಇಲ್ಲಿ ದೇವಸ್ಥಾನ ಒಳಗೆ ಹೋದ್ರ ಇಷ್ಟು ಅನುಷ್ಠಾನಕ್ಕೆ ಒಂದು ಯೋಗ್ಯ ರೀತಿಯ ಇಲ್ಲ ಅದ್ಭುತವಾದಂತ ಸ್ಥಾನ ಅದು. ಸಹಜವಾಗಿ ನಮಗ್ ಧ್ಯಾನ ಹತ್ತಿ ಬಿಡ್ತದ ಅಂತ ಒಂದು ಅದ್ಭುತವಂತ ಸ್ಥಾನ. ಅದಕ್ಕ ಇದನ್ನ ಅಭಿವೃದ್ಧಿಗೊಂಡಿದ್ದು 1948ರಲ್ಲಿ ಇದನ್ನ ನಾವು ಈ ಮುಂದಿನ ಭಾಗವನ್ನ ಅಭಿವೃದ್ಧಿಗೊಳಿಸಿದ್ದು. ಆದ್ರೆ ಒಳಗಿನ ಏನ ಗವಿ ಅದ, ಆ ಗವಿ ಅಂತೂ ಅದು ಅನಾದಿ ಕಾಲದ್ದು. ಅನಾದಿ ಕಾಲದ್ದು. ಯಾವಾಗ ನಾವು ಸಿದ್ಧ ಪರಂಪರೆ ಏನ ಬಂದದಲ್ಲ, ಆ ಗುರು ಪರಂಪರೆ ಎಷ್ಟು ವರ್ಷಗಳಿಂದ ಬಂದದ್ರಿ ಅಂದಾಜು? ನಿಮ್ಗೆ ಹೇಳ್ಬೇಕಂದ್ರೆ ಸಿದ್ಧ ಪರಂಪರೆ ಅಂತಂದ್ರ ಅದು ಗುರು ಪರಂಪರೆ. ಇಡೀ ಭಾರತ ದೇಶದಲ್ಲಿ ಗುರು ಪರಂಪರೆ ಅಂದ್ರೆ ಇದು ಸನಾತನ ಪರಂಪರೆ ಅಂತ ಇದೆ. ಯಾವ್ದು ಪಂಚಾಚಾರ್ಯ ಪರಂಪರೆನೇ ಸನಾತನ ಪರಂಪರೆ, ಗುರು ಪರಂಪರೆ. ಇನ್ನುದೆಲ್ಲ ನೋಡೋದು ನಾವು ಯಾವ್ದು ನಾಥ ಪರಂಪರೆ ಅದ. ಆಮೇಲೆ ಇನ್ನು ಸಾಕಷ್ಟು ನಮ್ಮ ದೇಶದ ಪರಂಪರೆಗಳಿದ್ದಾವ. ಆದ್ರ ಈ ಗುರು ಪರಂಪರೆ ಅಂತಕ್ಕಂಥದ್ದು ಈ ಪಂಚಾಚಾರ್ಯ ಪರಂಪರೆ, ಗುರು ಪರಂಪರೆ. ಒಂದು ಪ್ರಶ್ನೆ ರೀ, ಬಸವಣ್ಣವ್ರ ಕಾಲಕ್ಕೆ ಮೊದಲ ಈ ವೀರಶೈವ ಮತ್ತು ಲಿಂಗಾಯತ ಇದ್ರು ಇಲ್ರಿ? ಇತ್ತಲ್ರಿ. ಅಂದ್ರೆ ಕೆಲವರು ಬಸವಣ್ಣವ್ರಂದ್ರೆ ಸ್ಥಾಪನೆ ಇತ್ತು ಅಂತ. ಇಲ್ಲ 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 ಇಲ್ಲ, ಅದು ತಮ್ಮ ಪ್ರತಿಷ್ಠೆಗಾಗಿ ತಮ್ಮ ಕೆಲವೊಂದು ಅಷ್ಟೇ ಯಾಕ್ರಿ. ಆ ಬಸವಣ್ಣವ್ರ ಸ್ಥಾಪಕ ಅಂತ ಒಂದು ಸೈಡ್ ಹೋಯ್ತು. ಇನ್ನು ಅವ್ರ ವಚನ ಸಹಿತ ತಿರುಚಿ, ಈಗ ಅವ್ರ ವಚನ ಸಹಿತ ಎಲ್ಲ ಕಲುಷಿತ ಮಾಡಿ ತಮ್ಮದೇ ಆದಂತ ಒಂದು ಅದ್ರಲ್ಲಿ ವಿಚಾರ ಹಾಕಿ ಇನ್ನೂ ಕೂಡ ಕಲುಷಿತಗೊಳಿಸಿದ್ದಾರೆ. ಆದ್ರೆ ಅದ್ರ ಹಿಂದೆ ನಾವು ಯಾರು ವಚನಕಾರ ನೋಡ್ಬೋದು. ನಾವು ಯಾರು ದೇವರ ದಾಸಿಮಯ್ಯ, ಜೇಡ ದಾಸಿಮಯ್ಯ ನೋಡ್ಬೋದು. ಅವ್ರು 8-9ನೇ ಶತಮಾನದವರು. ಅದ್ರ ಹಿಂದೆ ಸಾಕಷ್ಟು ಗುರು ಪರಂಪರೆ ಅದ. ಆಮೇಲೆ ಈ ಸಿದ್ಧಾಂತ ಶಿಖಾಮಣಿ ಆಗ್ಲಿ, ಆಮೇಲೆ ಅದ್ರ ಹಿಂದಿರ್ತಕ್ಕಂಥ ವೀರಶೈವ ಧರ್ಮ ಆಗ್ಲಿ, ರಾಜ ಮಹಾರಾಜರಾಗ್ಲಿ, ಈಗಲೂ ಕೂಡ ನೀವು ನೋಡ್ಬೋದು ಕೇದಾರ ಪೀಠ. ಯಾಕಂದ್ರೆ ಪಂಚಪೀಠದಲ್ಲಿ ಕೇದಾರ ಪೀಠದ 5,000 ವರ್ಷ ಇತಿಹಾಸ ಅದ್ರಿ. ಹೌದು, ದಾಖಲೆ ಪತ್ರಗಳಿದ್ದಾವ್ರಿ. ಯಾಕಂದ್ರ ವ್ಯಾಸ ಮುನಿಗಳಿಗೆ ಗುರುಗಳೇ ಇವರು ಯಾರು, ಜಗದ್ಗುರು ಘಂಟಾಕರ್ಣರು ಅನ್ನುವಾಗ ಇದ್ರ ಇತಿಹಾಸ ಬಹಳ ಅದ್ಭುತವಂತು. ಆದ್ರೆ ಅದಿಯಾಗಿ ನಾವು ಕಾಶಿ ಪೀಠದಲ್ಲೂ ಕೂಡ ನೋಡ್ಬೋದು. ನಾವು ಸಾಕಷ್ಟಲ್ಲಿ ಇತಿಹಾಸಗಳು ನಾವು ಸಿಗ್ತಾವ. ನಮಗ ಎಲ್ಲ ರಾಜ ಮಹಾರಾಜರಲ್ಲಿ ದತ್ತಿ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಮಾನ್ಯ ಕಾಶಿ ಒಳಗ ಇದನ್ನ ಉತ್ಖನನ ಕಾರ್ಯ ಮಾಡುವಾಗ ಒಂದು ಕನ್ನಡದ ಶಿಲಾಶಾಸನ. ಹೇಳ್ತಾರೆ. ಹೌದೌದು, ಅದು ಜಂಗಮವಾಡಿ ಮಠ ಏನದಲ್ರಿ, ಬಹಳ ಸಮೀಪ ಅದ್ರ ಹತ್ತಿರ ಸಮೀಪ ಆಗಿದ್ದು. ಮತ್ತೀಗ ನಾವಲ್ಲಿ ವಿಶ್ವವಿದ್ಯಾಲಯ ನೋಡುದಲ್ರಿ, ಯಾವ್ದು ಕಾಶಿಯಲ್ಲಿ ಬನಾರಸ್ ವಿಶ್ವವಿದ್ಯಾಲಯ, ಅದೆಲ್ಲ ಜಂಗಮವಾಡಿ ಮಠದ ಆಸ್ತಿ ಇರೋದು. ಅಂದ್ರೆ ಜಂಗಮವಾಡಿ ಮಠಕ್ಕೆ ಆಗಿನ ರಾಜ ಮಹಾರಾಜರು ದತ್ತಿ ಕೊಟ್ಟಿರ್ತಕ್ಕಂಥದ್ದು, ದಾನ ಕೊಟ್ಟಿರ್ತಕ್ಕಂಥದ್ದು. ಆ ದಾಖಲೆ ಪತ್ರ ಸಹಿತ ಅವು ಇದ್ದಾವ್ರಿ. ಅವೆಲ್ಲ 5,000-6,000 ವರ್ಷಗಳ ಹಿಂದಿನವು. ಹೌದಾ? ಈಗ ನಾವು 12ನೇ ಶತಮಾನ ಅಂತ ಹೇಳ್ತೀವಿ. ಅವಾಗ ವೀರಶೈವ ಧರ್ಮ ಇತ್ತು. ಅಂದ್ರೆ ವೀರಶೈವ ಅಂತಂದ್ರೆ ಏನು? ವಿಶಬ್ದೇ ನೋಚ್ಯತೆ ವಿದ್ಯಾ ಶಿವಜೀವೈಕ್ಯ ಬೋಧಿಕಾಂ ತಸ್ಯಾಂ ರಮಂತೆ ಏ ಶೈವ ವೀರಶೈವ. ನಾವೇನ್ ಮಾಡಿದೀವಿ, ವೀರಶೈವ ಅಂದ್ರೆ ಒಂದೇನೋ ಒಂದು ಈ ಲಿಂಗವಂತ ಅದು ಪರಂಪರೆ ಒಂದು ಸೀಮಿತ ಅಂತ ತಿಳ್ಕೊಂಡ್ಬಿಟ್ಟಿವಿ. ಇದು ಗುರು ಪರಂಪರೆ, ಇದು ಅನಾದಿ ಎಲ್ಲ. ಯಾಕಂದ್ರೆ ಜಗದ್ಗುರು ಪಂಚಾಚಾರ್ಯರು ಪ್ರತಿ ಯುಗದಲ್ಲಿ ಅವತಾರ ಮಾಡಿದವರು ಅವರು. ಹೌದಾ? ಅನ್ನುವಾಗ ಈ ವೀರಶೈವ ಅಂತಂದ್ರೆ ಅಂದ್ರೆ ವಿಶಬ್ದೇ ನೋಚ್ಯತೆ ಅಂದ್ರೆ ವಿಶೇಷವಾದಂತ, ಅಂದ್ರೆ ಜೀವ ಇದ್ದ ಅವನು ಶಿವನಲ್ಲಿ ಐಕ್ಯವಾಗುವಂತ ಏನು ವಿದ್ಯೆ ಅದಲ್ಲ, ಅದು ಶಿವಾದ್ವೈತ ವಿದ್ಯೆ. ಅಂತ ವಿದ್ಯೆಯಲ್ಲಿ ಯಾರು ರಮಿಸ್ತಾನೋ, ಅಂದ್ರೆ ಆ ಸಾಧನೆಯಲ್ಲಿ ಯಾರು ತೊಡಗುತ್ತಾನೋ ಅವನು ವೀರಶೈವನ. ಅವ್ನು ಯಾವರೇ ಇರ್ಬೋದು, ಯಾವ್ರ ಪಂಥ ಜಾತಿ ಮತ ಏನು ಇಲ್ಲ. ಅಂದ್ರೆ ಅಂತ ಒಂದು ಇತ್ತೀಚೆಗೆ ಕೆಲವರು ತಮ್ಮ ಪ್ರತ್ಯೇಕ ಧರ್ಮ ಅಂತ ಮಾಡ್ತಾರಲ್ಲ, ಇದನ್ನ ಪ್ರಶ್ನೆ ಕೇಳ್ಬೇಕಾಯ್ತು. ಹೌದು, ಆಕ್ಚುಲಿ ಇದನ್ನ ನಿಮ್ಮ ಕಡೆ ಕೇಳ್ಬೇಕಂತ ನಂಗೆ ಯಾಕೆ ವಿಚಾರ ಬರ್ತಿತ್ತು ಅಂದ್ರೆ, ಇದ್ರ ಬಗ್ಗೆ ನೀವು ಸ್ಪಷ್ಟವಾದ ಉತ್ತರ ಕೊಡ್ತೀರಿ ಅನ್ನೋದು ನನಗೆ 100% ನನಗೂ ಮಾಹಿತಿ ಇತ್ತು. ಇಲ್ಲ, ಅದು ಸತ್ಯ ಹೇಳ್ಬೇಕು. ಸತ್ಯ ರೀ. ಕೆಲವರು ಅದನ್ನ ನಾನು ಒಪ್ಪೋದಲ್ರಿ, ಅದ್ರ ಕೆಲವೊಂದ್ರೆ ನಾವು ಇಲ್ಲಿ ಯಾವಾಗ್ಲೂ ಸತ್ಯವೇ, ಸತ್ಯನೇ ಒಳ್ಳೇದು. ಯಾಕಂದ್ರೆ ನಾವು ವಿಶೇಷವಾಗಿ ಜಾತಿ ಬಗ್ಗೆ ಮಾತಾಡೋದಿಲ್ಲ, ಆದ್ರೂ ನಾನು ಇಲ್ಲಿ ಬರ್ಬೇಕಾಗಿಲ್ಲ, ಇಲ್ಲ ಮಾತಾಡ್ಬೇಕಾಗತ್ರಿ. ಯಾಕಂದ್ರೆ ಅಧರ್ಮದ ತಾಂಡ ಹೆಚ್ಚಾದಾಗ ಧರ್ಮದ ಒಂದಿಷ್ಟು ನಾವು ಅಲ್ಲಿ ಉಲ್ಲೇಖ ಮಾಡಬೇಕಾಗ್ತದ. ಹಿಂದೂ ಧರ್ಮದ ಭಾಗವೇ ಹೊರತು ವೀರಶೈವ ಮತ್ತು ಲಿಂಗಾಯತ ಇವೆಲ್ಲ ಅನ್ನೋದು ಹಿಂದೂ ಧರ್ಮದ ಭಾಗ ಹೊರತು ಪ್ರತ್ಯೇಕವಾಗಿ ಅಂತ ಏನಿಲ್ಲ. ಇಲ್ಲ. ಯಾಕಂದ್ರೆ ನಾವು ಪಂಚ ಆಚಾರಲ್ಲಿ ಹೇಳ್ತಾರ, ಪಂಚ ಆಚಾರ ಅಂತ ಹೇಳ್ತಾವ ನಾವು. ಸದಾಚಾರ, ಶಿವಾಚಾರ, ಘನಾಚಾರ ಅಂತ. ಘನಾಚಾರ ಅಂತ ಬಂದಾಗ ಈ ಧರ್ಮಕ್ಕೆ ಯಾವಾಗ ಅನ್ಯಾಯ ಆಗುತ್ತೆ. ಘನಾಚಾರ ಅಂದ್ರೆ ಇದು ಶಿವನ ಗಣದ ಆಚಾರ ಅಂತ. ಘನಾಚಾರ ಅಂದ್ರೆ ಈ ನೋಡ್ರಿ, ವೀರಭದ್ರೇಶ್ವರ. ವೀರಭದ್ರೇಶ್ವರ ಫಸ್ಟ್ ಮಿಲಿಟರಿ ಅವನು. ಮೊದಲು ಮಿಲಿಟರಿ ಸ್ಥಾಪನೆ ಮಾಡಿದ ವೀರಭದ್ರೇಶ್ವರ. ಹೌದಾ? ಷಣ್ಮುಖ ಬರ್ತಾನೆ ಏನ್ರಿ? ಷಣ್ಮುಖ ನಂತರ ಬರುದು. ಷಣ್ಮುಖ ನಂತರ ಬರುದು. ಅಂದ್ರೆ ಈ ರೀತಿಯಾಗಿ ಎಲ್ಲ ಈ
ಧರ್ಮಕ್ಕೆ ಏನೋ ಒಂದು ಗ್ಲಾನಿ ಬಂದಾಗ ಆಯಾ ರೂಪದಾಗ ಆ ಅವತಾರ ತಾಳಿ ಭಗವಂತ ಅವತಾರ ತಾಳಿ ಇದನ್ನ ಧರ್ಮ ಉಳಿಸಂತ ನಾವು ಇತಿಹಾಸ ನೋಡ್ತೀವಿ ನಾವು. ಹೀಗಿದ್ರು ಕೂಡ ಈಗೂ ಅವ್ರವ್ರ ಅನುಸಾರವಾಗಿ ಅವ್ರವ್ರು, ಯಾಕಂದ್ರೆ ನಮ್ಮ ಭಾರತ ಇದ್ರೊಳಗೆ ಎಲ್ಲರಿಗೂ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇರೋದ್ರಿಂದ ಅವ್ರು ಏನೇನೋ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನಂತ ನಡ್ಕೊಳಂಗಿಲ್ಲ. ಉದಾಹರಣೆಗೆ ಬಸವಣ್ಣವ್ರು, ಅವರು ಯಾರ್ಯಾರು ಮದ್ವಿ ಮಾಡ್ರು, ಅವ್ರ ಇತಿಹಾಸ ಏನು, ಅದೇನ್ ಕ್ರಾಂತಿ ಆಯ್ತು ತಮಗೆಲ್ಲ ಗುರುತು. ಆದ್ರೆ ಈಗಿನವರು ಕ್ರಾಂತಿ ಬಗ್ಗೆ ಓದಿರಿ ನಾವು ಸಾಕಷ್ಟು ತಮ್ಮೆಲ್ಲ ವಿಡಿಯೋ ನೋಡಿದೀವಿ ನಾವು. ಆದ್ರೆ ಈಗಿನವ್ರು ಏನ್ ಮಾತಾಡ್ತಾರೆ, ಇವ್ರ ಏನಾದ್ರು ತಮ್ಮ ಮನೆ ಹೆಣ್ಮಗಳನ್ನ ಆ ಮನೆತನ ಕೊಟ್ಟಿದ್ದಾರೇನೋ, ಅಥವಾ ಆ ಮನೆಯಿಂದ ಈತ ತಗೊಂಡಿದ್ದಾರೇನೋ ಉದಾಹರಣೆ ಇಲ್ಲ. ಏನಿಲ್ಲ, ಒಂದು ವೇದಿಕೆ ಕಂಡ್ರೆ ಒಂದಿಷ್ಟು ತಮ್ಮ ಪ್ರತಿಷ್ಠೆಗಾಗಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಇದು ಇಷ್ಟೇನ ಮೈತ್ರಿ ಮತ್ತೆ ಇನ್ನಿದೆ. ಇದು ಸಿದ್ದೇಶ್ವರ ಅಂದ್ರೆ ಈಶ್ವರನ ಸ್ವರೂಪ. ಆದ್ರೆ ಸಿದ್ಧ ಪರಂಪರೆಯಲ್ಲಿ ಇಲ್ಲಿ ಸಿದ್ಧರಿದ್ರು ಅಂತ, ಸಿದ್ಧರು ಇದ್ದಂತ ಸಿದ್ಧಿ ಮಾಡ್ತಕ್ಕಂತ ಏನ್ ಸಿದ್ಧರಿದ್ರಲ್ಲ ಅದಕ್ಕೆ ಸಿದ್ದೇಶ್ವರ ಅಂತ ಆಯ್ತದು. ಈಶ್ವರನ ಸ್ವರೂಪನೇ. ಈಶ್ವರ ಅಂತಂದ್ರೆ ಲಿಂಗ ರೂಪದಲ್ಲಿ ಇದ್ರತಕ್ಕಂಥ ಈಶ್ವರ ಅಂತ ಹೇಳ್ತೇವೆ ನಾವು. ಅವನೇ ಅಂದ್ರೆ ಶಿವ ಶಕ್ತಿ ಕುಡಿದಂತ ಒಂದು ಸ್ವರೂಪ ಅದು. ಶಿವ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಶಿವ ಇಲ್ಲ. ಹೌದು. ಹೀಗಿರುವಾಗ ಇಲ್ಲಿ ಏನ್ ಪುರುಷ ಅಂತಾನು ಹೇಳ್ತಾರೆ. ಪ್ರಕೃತಿ ಮತ್ತು ಪುರುಷ. ಹೌದು, ಪ್ರಕೃತಿ ಪುರುಷ ಅದು ಅಂತ ಹೇಳಿದ್ರು. ಹೌದೌದು, ಪ್ರಕೃತಿ ಪುರುಷ. ಹೀಗಿರುವಾಗ ಈ ಒಂದು ಈಶ್ವರ ವಾಸ ಇರುವಾಗ ಇಲ್ಲಿ ಯಾರು ವಾಸವಾದ್ರು? ಸಿದ್ಧರೇ ವಾಸವಾದ್ರು. ಅಂದ್ರೆ ಸಿದ್ಧಿ ಮಾಡ್ತಕ್ಕಂಥವ್ರು. ಅದೇ ಹೇಳಿ ನಿಮ್ಗ ನಿಮ್ಮ ಗರಿಮ ಎಲ್ಲ ಅಷ್ಟಮಾ ಸಿದ್ಧಿಗಳು, ಆ ಸಿದ್ಧಿ ಮಾಡ್ತಕ್ಕಂಥವ್ರು ಎಲ್ಲ ಬಂದ್ರು ಇಲ್ಲಿ. ಯಾಕಂದ್ರೆ ಊರೆಲ್ಲ ಅವರಲ್ಲಿ ಸಾಧ್ಯ ಆಗುದಿಲ್ಲ. ಊರೆಲ್ಲ ಬೇಡ್ಕೊಂಡು ಮಾಡ್ಕೊಂಡು ಬಂದು ಇಲ್ಲಿ ಬಂದು ಅವ್ರ ಅನುಷ್ಠಾನ ಮಾಡ್ತಿದ್ರು. ಅನುಷ್ಠಾನ ನಾವು ನೋಡಿದೀವಿ ಒಂದ್ 40 ವರ್ಷಗಳ ಹಿಂದೆ ಸಿದ್ಧ ಬರ್ತಿದ್ರು. ಇದ್ರು 40 ವರ್ಷ ಹಿಂದೆ ನಾವೇನ್ ನೋಡಿದ್ವಿ. ಆ ಕಾಲಕ್ಕೆ ಅವಾಗ ಒಬ್ಬೊಬ್ರು ಕಾಲ ಮಾಡಿದ್ರು. ಒಂದಿಬ್ರು 3 ಮಂದಿ ನಾನ್ ನೋಡಿದ್. ನಾ ಸಭಾ ಸಣ್ಣ ಇದ್ದೆ, ನೋಡಿದ್ದೀನಿ. ನನಗೀಗ 49. ನಾವ್ 9 ವರ್ಷ ಇರುವಾಗ ನೋಡ್ತಿದ್ದೆ. ನಮ್ಮ ಅಜ್ರ ಜೊತೆ ಇದ್ರೊಳಗ ಅವ್ರು ಪೂಜೆ ಮಾಡ್ತಿದ್ರು. 85 ಇಸ್ವಿ ಒಳಗತ್ತಿ ಇದ್ರು. 85 ಆದ ನಂತರ ಏನ್ ನಗರ ಬೆಳ್ಯಾಕೈತಲ್ರಿ, ಅವಾಗೆಲ್ಲ ತಮ್ಮ ಸ್ಥಾನ ಹಿಡಿದೆಲ್ಲ ಹೋಗ್ಬಿಟ್ರು ಅವ್ರು. ಮತ್ತೆ ಇಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ದಿವಸ ಗುಡ್ಡ ಹತ್ತಾರಲ್ಲ, ಮಲ್ಲಿಕಾರ್ಜುನ ಬೆಟ್ಟ ರೀ. ಹೌದೌದು. ಅದ್ರದ್ದು ಏನ್ ಇತಿಹಾಸ ಇದು? ಯಾಕಂದ್ರ ಮಲ್ಲಿಕಾರ್ಜುನ ಮತ್ತು ಸಿದ್ದೇಶ್ವರಗ ಅದು ಲಿಂಕ್, ಅದು ಈಶ್ವರ. ಯಾಕಂತಂದ್ರೆ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿ ದರ್ಶನ ಮಾಡೋದು ಪರಿಪೂರ್ಣ ಆಗ್ತದೆ. ನಾಗರ ಪಂಚಮಿ ದಿವಸ ಮಾಡ್ತಾರೆ. ಹೌದೌದು, ನಾಗರ ಪಂಚಮಿ ದಿವಸ ಮಾಡ್ತಾರೆ. ಮತ್ ಮೇಲಿರ್ತಕ್ಕಂಥ ಮಲ್ಲಿಕಾರ್ಜುನ, ಅದು ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಸಿದ್ದೇಶ್ವರ ದರ್ಶನ ಮಾಡ್ಕೊಂಡೆ ಆ ನಾಗರ ಪಂಚಮಿಯನ್ನ ಸಂಜೆಗಡೆ ರಥ ಹೇಳ್ತಕ್ಕಂಥದ್ದು. ಸಂಜೆ 7 ಗಂಟೆಗೆ, ಸಂಜೆ ಬೆಳಗ್ಗೆ ಹಿಡ್ಕೊಂಡು ಸಾಯಂಕಾಲವರೆಗೆ ಆ ಶ್ರೀಶೈಲ ಮಲ್ಲಿಕಾರ್ಜುನ ನಾವು ಪ್ರತಿರೂಪ ಆಗಿರತಕ್ಕಂಥ ಏನದ ಇಲ್ಲಿ ದರ್ಶನ ಮಾಡ್ಕೊಂಡು ಜಾತ್ರೆ ಅಂತ ಮಾಡ್ತದೆ. ಪಂಚಮಿ ಅಂದ್ರೆ ಶ್ರಾವಣ ಪಂಚಮಿ ಜಾತ್ರೆ. ಅದಕ್ಕಿಂತ ಮುನ್ನ ದಿನ ನಾಗರ ಪಂಚಮಿ ಅಂತ ಮಾಡ್ತೇವೆ. ನಾಗ ಚತುರ್ಥಿ. ಪಂಚಮಿ ಅಂತಂದ್ರೆ ಅವತ್ ದಿವಸ ಇಲ್ಲೆಲ್ಲ ಜನ ಬಂದು, ಈ ಆಗಿನ ಕಾಲಕ್ಕಂತೂ ಒಂದು 1000 ಜನ ಇಲ್ಲ ನಂಬರ್ ಹಚ್ತಿತ್ತು, ಬಂದು ದರ್ಶನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಮಲ್ಲಿಕಾರ್ಜುನ ಗುಡ್ಡ ಹತ್ಬೇಕು. ಆ ಮಲ್ಲಿಕಾರ್ಜುನ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬರುದು ಅಂದ್ರೆ ಸಂಜೆ 4-5 ಆಗ್ತಿತ್ತು. 5-6 ಗಂಟೆಗೆ ಮತ್ತೆ ತೇರಿನ ಟೈಮ್ ಅಂದ್ರೆ ರಥೋತ್ಸವ. ಆ ರಥೋತ್ಸವ ಮುಗಿಸ್ಕೊಂಡು ನಮ್ಮ ಮನೆಗೆ ತೆರಳತಕ್ಕಂಥದ್ದು. ಅಂದ್ರೆ ಈ ಮಲ್ಲಿಕಾರ್ಜುನ ಮತ್ತು ಸಿದ್ದೇಶ್ವರಿಗೆ ಒಂದು ವಿಶೇಷವಾದಂತ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಅದು ಪರಂಪರೆ ಇದು. ಯಾಕಂದ್ರೆ ಇಲ್ಲಿ ಸಿದ್ಧಿ ಮಾಡ್ತಕ್ಕಂಥವ್ರು ಅವ್ರ ಮೇಲಿನೂ ಅವರು ಸಿದ್ಧರು ಇದ್ರಂತ, ಅಲ್ಲಿ ಇದ್ರು ಮತ್ತೆ ಇಲ್ಲಿ ಗಮ್ಮಿದಾರ ಇಲ್ಲಿ ಇದ್ರು ಅಂತ. ಈ ರೀತಿಯಾಗಿ ಈ ಸಂಬಂಧ ಸಿದ್ದೇಶ್ವರ ಬರ್ತದೆ. ಸರ್, ಇಲ್ಲಿವರೆಗೆ ನೀವು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಬಗ್ಗೆ ಅಂತ ಸ್ವಲ್ಪ ಸಾಕಷ್ಟು ವಿಷಯಗಳನ್ನು ಕೊಟ್ರಿ. ಗವಿಯಲ್ಲಿರುವಂತ ಸಿದ್ದೇಶ್ವರ ಬಗ್ಗೆ. ಹೌದು. ಇದನ್ನೆಲ್ಲ ನೀವು ಮಾಹಿತಿ ಕೊಟ್ಟದಕ್ಕೆ ನಿಮಗೆ ನಮ್ಮ ಮನಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶರಣ.